ಏನಮ್ಮ ಗೌರಿ, ಇಬ್ರು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿರ್ತೀರಿ. ಸುಮ್ಮನೆನಾ ಹೂಗಳು ಬಿಡಿಸಿದ್ದೆಲ್ಲ ಆಗೋಯ್ತೇನಾ? ಓ ಓ ಬಿಡಿಸಿದ್ದು ಆಯ್ತಮ್ಮ, ಮಾರ್ಕೆಟ್ಗೂ ಹಾಕ್ಬಿಟ್ಟು ಬಂದ್ಬಿಟ್ನೆ. ಈಗ ನಾಳೆವರೆಗೂ ಏನು ಕೆಲಸ ಇರೋಲ್ಲ, ಇನ್ನು ಆರಾಮಾಗಿರೋದೆ. ದೇವಿ, ಏನು ಸಾರು ಮಾಡಿದ್ಯಾ? ಏನು ಸರ್ ಮಾಡಲಿ? ಏನೇನು ತಂದಾಕಿದ್ಯಾ? ಹಾಂ, ದಿನ ಪೇಟೆ ಕೂತೀಯ, ಏನೇನೋ ಒಂದಷ್ಟು ತರಕಾರಿನೋ ಬೆಳೆಕಾಳು ಏನೇನೋ ತರೋದು ಬೇಡ, ಕೈಯಲ್ಲಿ ಅರ್ಸ್ಕೊಂಬತ್ತೀಯ ಅಲ್ಲಿಂದ. ಕೇಳ್ತಾ ಅಂತಡಿ ಇಲ್ಲಿ ಏನು ಸರ್ ಮಾಡಿದ್ಯಾ ಅಂತ. ಮನೆಗಿಂತದಿಲ್ಲ ಅಂತ ಬೊಗಳ್ಬೇಕು ತಾನೆ, ಬೊಗಳಿದ್ರೆ ಅಂತ ತಗೊಂಬರಲ್ಲ. ಹೂಗಳು ಮಾರಿದ ಕಾಸು ಹೆಂಗೂ ಇರ್ತಾವಲ್ಲ, ತಗೊಂಬರಲ್ಲ ನಾನು. ಬೊಗಳು ಸಾಯಲ್ಲಲ್ಲ ನೀನು. ನಿಮ್ಮ ಜನ ಪಾಪ ಮಾಡ್ಕೊಬೇಕು, ನಗಿಬೇಕು ಅನ್ನೋದಕ್ಕೆ ಒಂದೇ ತಿಳಿತಾ ಇಲ್ಲ ದೇವಣ್ಣ. ಆವಾಗ ಹೆಂಗೆ ಕಿತ್ಲಾಡ್ತಾ ಇದ್ರೆ ಇವಾಗ ಹಾಗೆ ಕಿತ್ಲಾಡ್ತಾ ಇದ್ದೀರಾ? ಮತ್ತೆ ನೋಡಮ್ಮ, ನಾನು ಏನು ಕೇಳಿದ್ನಿ, ಏನು ಸಾರು ಮಾಡಿದ್ಯಾ ಅಂತ ಕೇಳಿದ್ನಿ. ನಾನು ಬೆಳಗ್ಗೆ ಓದ್ತೀನಲ್ಲ, ಇವಳು ತೋಟಕ್ಕೆ ಬಂದಿರ್ತಾಳಲ್ಲ, ನಾನು ಹೂವು ಎತ್ಕೊಂಡು ಹೋಗೋವಾಗ ಇಂಥದ್ದಿಲ್ಲ ತಗೊಂಬ ಬರೋವಾಗ ಅಂದಿದ್ರೆ ತಗೊಂಬಂದು ಕೊಡಲ್ಲ. ನಾನು ಕೇಳಿದ ತಕ್ಷಣ ಹೆಂಗೆ ಹೇಳ್ತಾವಳು ನೋಡೋ, ಹಿಂಗೆ ಪಾಪ ಬರ್ತದ ಇಲ್ಲ ನಂಕ. ಅಯ್ಯೋ ಹೋಗು, ಹುಳಿ ಕಳ್ತಿ ಹೇಳಾಕಿದ್ದೀನಿ, ತಿನ್ನೋಗು. ಅದು ಹೇಳ್ಕೊಂಡ್ಗೆ ಉಷ್ಣ ಆ ಬಿಸಿಲಾಗ ಕೆಲಸ ಮಾಡೋದು, ಹುಳಿ ಕಳ್ತಿ ಹೇಳಕ್ಕವಳಂತೆ. ನಂಗೆ ಯಾವುದು ಬೇಡ, ಹೋಗು ಅಲ್ಲಿ ಹೋಟ್ಲಾಗ ಹೋಗಿ ಏನಂತ ತಿನ್ಕೊಂಬತ್ತೀನಿ. ಟಿಕಟ್ಟವ್ರ ಕೂತಿಯ ಊಟ ತಿನ್ನೋದಕ್ಕೋಸ್ಕರ ನಾನು ತಿನ್ನೋಗಿ ಇವತ್ತು ಒಂದು ಹೊತ್ತು, ನಾಳೆ ಏನಾರು ಮಾಡ್ತೀನಿ. ಬೇಡ ಬೇಡ, ನನಗೇನೋ ಮಸಾಲೆ ದೋಸೆ ತಿನ್ನಬೇಕು ಅನಿಸ್ತದೆ. ತಿನ್ಬಿಟ್ಟು ಒಂದಷ್ಟು ತರಕಾರಿ ಬೇಳೆಕಾಳುಗಳು ಎಲ್ಲ ತಗೊಂಬತ್ತೀನಿರು. ಹ್ಞೂ ಸರಿ, ಸಕ್ಕರೆ ಒಂದು 2 kg ತಗೊಂಬ. ಕಾಫಿ ಪುಡಿನು ಯಾವಾಗ ನೋಡು ಕಾಫಿ ಕಾಫಿ ಅಂತ ಬಿಡ್ಕೊಂತ ಇರ್ತೀಯ. ಹ್ಞೂ ಸರಿ ಬಿಡು, ನಿಂಗೆ ಏನೇನು ಬೇಕಾ ಮಸಾಲೆ ದೋಸೆ ಕಟ್ಸ್ಕೊಂಬರ್ಲಾ? ನಂಗೆ ಬೇಡಪ್ಪ, ನಿಮ್ಮ ಮಾವನ್ಕೆ ಏನೋ ಬೇಕಾದ್ರೆ ಕಟ್ಸ್ಕೊಂಬಂದು ಕೊಡು. ಈ ಕಾಲಕ್ಕೆ ದಾವಕ್ನೆ ಪುಣ್ಯಾತ್ಮಳು ಮಸಾಲೆ ದೋಸೆ ತಿನ್ನೋಳಾದ್ಲು, ನಾವು ಇದ್ರಿ ಏನಕ್ಕ? ಅವಳು ತಿಂದು ಅವಳು ಮಗ ನೋಡಮ್ಮ. ಸರಿ, ನಾನು ಓದ್ತೀನಿ. ನೋಡ್ತಕ್ಕ ದೇವಣ್ಣ ಎಷ್ಟು ಬಿರಿನ ಚೇಂಜ್ ಆಗ್ಬಿಟ್ನಾ? ಹ್ಞೂ ಗೌರಿ, ಅವಳು ಮಾಡಿದಂಥ ಕೆಲಸ ಹೇಳಿ ಗೌರಿ, ಅವಮಾನ ಮಾಡಿಬಿಟ್ಲು ನಮ್ಮಿಬ್ಬರಿಗೂ. ಅವತ್ತು ಸ್ಟೇಷನಾಗ ಕಂಪ್ಲೇಂಟ್ ಕೊಟ್ಟ ಅಂತ ಕೆಲಸ ಮಾಡಿದ್ರೆ ಅಂಥವ್ರ ಮನ್ಸು ಮುಗ್ದೋತದೆ ಹೇಳಿ ಗೌರಿ. ಹುಷಾರು ಬಬ್ಲು, ಓಡ್ಬೇಡ ಬಿದ್ದೋತಿಯ. ಅಕ್ಕ ಬಾ ಸರಿ. ಹ್ಞೂ ಕುಡ್ದಪ್ಪ, ಎತ್ತ ತರೋದಿಬ್ರು ನಕ್ಕನು ತಮ್ಮನ. ಅಜ್ಜಿ ಅವ್ನಿಗೆ ತಿಂಡಿ ಬೇಕಂತೆ, ಅಪ್ಪ ಯಾವ್ಯಾವ್ದು ತಿಂಡಿ ತಂದಿಕ್ಕವ್ರೆ ಅದೆಲ್ಲ ಬೇಡ ಅಂತಾನೆ. ಅಂಗಡಿಗೆ ಹೋಗೋಣ ನಡಿ ಅಂತಂದ, ಅದಕ್ಕೆ ಕರ್ಕೊಂಬಂದೆ. ನಿಮ್ಮನೆ ಹತ್ರ ಒಂದು ಅಂಗಡಿ ಐತಲ್ಲ ಜೊತೆ, ಅಲ್ಲಿಗೆ ಹೋಗಲ್ಲ ನೀವು? ನಮ್ಮಪ್ಪ ಹೇಳಿದ್ದ ಅಲ್ಲಿಗೆ ಹೋಗೋದು ಬೇಡ ಅಂತಂದ್ರ, ಸಂಗೀತ ಅಮ್ಮನು ಬೇಡ ಈ ಕಡೆ ಇರೋ ಅಂಗಡಿನಾಗ ತಗೊಂಬ ಹೋಗ್ರಿ ಅಂತಂದ್ರ, ಅದಕ್ಕೆ ಓದ್ತಾ ಇದ್ದೀರ ಆಂಟಿ. ಆಗ ಮೊನ್ನೆ ರಾಧಮ್ ನಂಗೆ ಮಾಡಿದ್ಲಲ್ಲಮ್ಮಯ್ಯ, ಅದಕ್ಕೆ ರಾಜನ್ಗೆ ಯಾಕೋ ಮನ್ಸಿಗೆ ಬೇಜಾರಾಗ್ಬಿಟ್ಟದೆ, ಅದಕ್ಕೆ ಈ ಕಡೆಗೆ ಇರೋ ಅಂಗಡಿಗೆ ಹೋಗ್ರಿ ಅಂತೆಲ್ಲ ಹೇಳೋನೆ. ರಾಧಮ್ಮನ್ಗೆ ಅದೇ ಆಗ್ಬಿಟ್ಟು ಇಲ್ಲ ತು ಬೆಲೆ ಬೇಜಾರ ಮಾಯ ಮುಂದಿಂದ ಜನಗಳ್ಕ. ಹೇಳಮ್ಮ ಸವಿತಾ, ಹೇಳ. ಅಮ್ಮ ಜಾನುಕ್ಕೆ ಯಾಕೋ ಜಾಸ್ತಿ ಹುಷಾರಿಲ್ಲಮ್ಮ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ. ಯಾಕಮ್ಮ ಏನಾಯ್ತು? ನೆನ್ನೆ ಚೆನ್ನಾಗೇ ಇದ್ಲಲ್ಲ ಮಗುವ, ಏನೋ ಹೊಟ್ಟೆಗಿಟ್ಟೆ ಗಟ್ಟಿಗಾಗೋದೇನೋ ಮುಟ್ಟಿ ನೋಡ್ಬೇಕಾಗಿತ್ತಮ್ಮ. ಇಲ್ಲಮ್ಮ ಅಕ್ಕಿಲಮ್ಮನೆಲ್ಲ ನೋಡಿದ್ರು, ಎಲ್ಲ ಚೆನ್ನಾಗೇ ಅವಳಮ್ಮ, ಏನೂ ಇಲ್ಲ. ನಾನು ನನ್ನ ಏನೂ ತಿನ್ನಕ್ಕೆ ಹೋಗಿಲ್ಲ, ತಿರ್ಗಿ ಮಗುಗೆ ತೊಂದರೆ ಆಗ್ತದೆ ಅಂತ. ಯಾಕೋ ಬೆಳಗ್ಗೆಯಿಂದ ಅಳ್ತಾನೆ ಅವಳಮ್ಮ, ಏನು ಮಾಡಿದ್ರು ಸಮಾಧಾನನೇ ಆಗ್ತಾ ಇಲ್ಲ. ಅಲ್ಲ ಜಾನು ನೆನ್ನೆಲ್ಲ ಚೆನ್ನಾಗೇ ಇದ್ಲಲ್ಲಮ್ಮ, ಏನಾಯ್ತು? ಇವಾಗ ಹಂಗಾದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹಾಂ, ಹ್ಞೂ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ. ನೀನು ಹಾಸ್ಪಿಟ್ಲ್ ಬಂತು, ಮಗುಗ ತೋರಿಸ್ಬಿಟ್ಟು ಮಲ್ಕೋದ್ಮೇಲೆ ಫೋನ್ ಮಾಡಮ್ಮ ಹೆಂಗೈತೆ ಅಂತ. ಹ್ಞೂ ಸರಮ್ಮ ಆಯಿತು. ಯಾರ್ಯಾರು ಹೋಗಿದ್ದೀರಿ ಹಾಸ್ಪಿಟ್ಲ್ಗ? ನಮ್ಮ ಯಜಮಾನ್ರು, ಅಕ್ಕಿಲಮ್ಮನು, ನಾನಮ್ಮ. ಮಲ್ಕೋಯ್ದ ತಕ್ಷಣ ಫೋನ್ ಮಾಡೋದು ಮರಿಬೇಡಮ್ಮ. ಹ್ಞೂ ಸರಿ ಅಮ್ಮ ಮಾಡ್ತೀನಿ. ಏನಂತಕ್ಕ? ಅಯ್ಯೋ ಜಾನುಕೇನೋ ಹುಷಾರಿಲ್ಲಂತಮ್ಮ, ಏನೋ ಬೆಳಗ್ಗೆಯಿಂದ ಮಗು ಅಳ್ತಾನೆ ಅವಳಂತೆ, ಅದಕ್ಕೆ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗ್ತಾ ಇದ್ದೀರಮ್ಮ ಅಂತ ಫೋನ್ ಮಾಡಿದ್ಲು ಸವಿತಾ. ಇನ್ನು ಆಸ್ಪತ್ರೆಗೆ ಡಾಕ್ಟ್ರ್ ಅದೇನು ಹೇಳ್ತಾರೋ ಏನೋ. ಹ್ಞೂ ನಮ್ಮ ಬಬ್ಲು, ಜಾನುಕ ಹುಷಾರಿಲ್ಲಂತೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋರಂತೆ. ನಿಮ್ಮ ಸವಿತಾ ಅತ್ತೆ ಫೋನ್ ಮಾಡಿದ್ಲಮ್ಮ, ಏನಾಯ್ತು ಏನೋ ಜಾನುಕ, ನಂಗೆ ದಿಗ್ಲಾತೈತೆ. ಅಕ್ಕೋ ಅವ್ನು ದಿಗ್ಲು ಬೀಳ್ತಾನಕ್ಕೋ, ನಿನ್ನ ಮಕ್ಕ ಹಂಗೆ ಇಕ್ಕಬೇಡ. ಏನಕ್ಕ ಈ ಮಗುಗೆ ಇಷ್ಟೊಂದು ಬುದ್ಧಿ? ಅಪ್ಪ ಬಾಬಾ ಎಷ್ಟು ಬುದ್ಧಿ ಇತ್ತು ನೋಡು. ನಿನ್ನ ಫೋನಾಗ ಮಾತಾಡಿದ್ದ ಅವಾಗೆ ಕಿವಿ ಕಕ್ಕೊಂಬಿಟ್ಟೈತೆ. ಇಲ್ಲ ಹೇಳಮ್ಮ, ಜಾನುನ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಬಂದ್ಬೇಕಾ ಫೋನ್ ಮಾಡ್ತಾರಂತೆ, ಅವಾಗ ನೀನು ಮಾತಾಡ್ತೀಯ ಜಾನು ಜೊತೆಗೆ. ಅಲೋ ಜಾನು ಅಂತೇಳು, ಅವಾಗ ಜಾನು ಮಾತಾಡ್ತಾಳೆ ನಿನ್ನ ಜೊತೆಗೆ. ನಾಳೆ ಹೋಗೋಣ,
ಇವಾಗ ನೀನು ತಿಂಡಿ ತಗೊಂಡು ಮನೆಗೆ ಹೋಗಮ್ಮ ಅಕ್ಕನ ಜೊತೆಗ. ಅವಳು ಬರ್ತು ಹೋಗು. ಜಾನುಕ ಏನೂ ಆಗಿಲ್ಲ, ಹೋಗು ತಿಂಡಿ ತಗೊಂಡು ನಿನ್ನ ಮನೆಗೆ ಹೋಗು. ಬಬ್ಲು ಬಾ ಹೋಗೋಣ. ಜಾನುಕ ಏನೂ ಆಗಿಲ್ಲ, ಸುಮ್ಮನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರೋದಷ್ಟೇ. ಬಾ ಹೋಗೋಣ, ಮನೆಗೆ ಹೋಗೋಣ ಬಮ್ಮ. ಇಲ್ಲ ಅಕ್ಕ, ಅಜ್ಜಿ ಜೊತೆ ಓದ್ತೀನಿ. ಬಾ ಬಬ್ಲು ಹೋಗೋಣ, ಬಾ ಬಬ್ಲು ಮನೆಗೆ ಹೋಗೋಣ ಬಾ. ಅಳ್ಬಾರ್ದಮ್ಮ, ಅಳ್ಬಾರ್ದು, ಬಾ ಹೋಗೋಣ. ಅಕ್ಕ ಹೋಲಿ ಕರ್ಕೊಂಡೋಗೆ. ಬಿಡೋಣ ಬಿಡೋಗಕ್ಕೋ ಮನೆಕ, ಅಳ್ತಾನ್ ಮಗುವ. ಹ್ಞೂ ಸರಿ ಗೌರಿ, ಬಿಟ್ಬಿಟ್ಟು ಬರ್ತೀನಿ ನಡಿಮ. ಬಬ್ಲು ಚಿನ್ನೆ ನಡಿ, ಮನೆಗೆ ಹೋಗೋಣ ನಡಿ. ಆಲೂಗಡ್ಡೆ ಪರವಾಗಿಲ್ಲ ಅಣ್ಣ, ಚೆನ್ನಾಗವೆ. ಈಗಿತ ಏನು ಗಡ್ಡೆ ದಪ್ಪ ದಪ್ಪ ಬರಂಗವ ನಾವು. ಹ್ಞೂ ಚೆನ್ನಾಗವೆ. ಸಾಕು, ಇನ್ನು ಬೇಸಾಯ ಏನು ಹಾಕಕ್ಕೆ ಹೋಗ್ಬೇಡ. ಒಂದು 3 ದಿವ್ಸಕ್ಕೆ ಒಂದ್ಸತಿ ನೀರು ಕಟ್ಬಿಡಪ್ಪ, ಸಾಕು. ಇನ್ನೇನು 15 ದಿವಸ ಕಳೆದ್ರೆ ಆಗಿಬೇಕು. ಓ ಯಾಕಮ್ಮ ದೇವಮ್ಮ, ಬಾಮ್ಮ. ಯಾಕಮ್ಮ ದೇವಮ್ಮ, ಇವರಿಬ್ರು ಆಚ್ಕೋಗೋರಂದ್ರೆ ನಂಗೆ ಡವ 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 ಅಂತ ಆಯ್ತದಮ್ಮ. ಏನಕ್ಕನ ಆಚ್ಕೋತಾರೋ ಇವ್ರಂತ ಅನ್ಸ್ಬಿಡ್ತದೆ. ಯಾಕಮ್ಮ, ಏನಾಯ್ತಮ್ಮ? ಬಬ್ಲು ಯಾಕಮ್ಮ? ಸಂಗೀತ ದಾವಕ್ಕನ್ ಬಂದವಳು ನೋಡು. ಮತ್ತೆ ಬನ್ರಿ. ಇಲ್ಲಮ್ಮ, ಕೆಲಸದಿನ ಅಡುಗೆ ಗಿಡಿಗೆ ಏನು ಮಾಡಿಲ್ಲ. ಜ್ಯೋತಿನೂ ಬಬ್ಲು ಅಂಗಡಿಗೆ ಹೋಗ್ತಾಯಿದ್ರು, ನಾನು ಗೌರಿ ಈಚೆ ಕೂತಿದ್ರೆ ಬಂದರು. ಆಮೇಲೆ ಇದು ಸವಿತಾ ಫೋನ್ ಮಾಡಿದ್ಲು, ಅಮ್ಮ ಬೆಳಗ್ಗೆಯಿಂದ ಜಾನುಕೇನೋ ಜಾಸ್ತಿ ಹುಷಾರಿಲ್ಲಮ್ಮ, ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗ್ತಾ ಇದ್ದೀರಿ ಅಂತ. ಇದನ್ನು ಫೋನಾಗ ಮಾತಾಡ್ತಾ ಇದ್ದಿದ್ದು ಕೇಳಿಸ್ಕೊಂಬಿಟ್ಟು ಬಬ್ಲು ಗಲಾಟೆ ಮಾಡ್ತಾವನೆ. ನಾನು ಇದು ಜಾನು ನೋಡಬೇಕು ನಾನು ಕರ್ಕೊಂಡು ನಡಿ ಅಂತ. ಅದಕ್ಕೆ ನಿನ್ನ ಹತ್ರ ಕರ್ಕೊಂಬನ್ನಮ್ಮ. ಜ್ಯೋತಿ ಅಂಗಡಿಗೆ ಹೋಗಿ ತಿನ್ನಕ್ಕೆ ತಗೊಂಬರ್ತೀನಿ ಅಂತ. ಯಾಕತ್ತೆ, ಏನಂತೆ ಜಾನುಗೆ ಏನಾಯ್ತಂತತ್ತೆ? ಏನು ತಿಳಿದಮ್ಮ, ಬೆಳಗ್ಗೆಯಿಂದ ಅಳ್ತಾನೆ ಅವಳಂತೆ. ಅದಕ್ಕೆ ಇವಾಗ ಅಖಿಲಮ್ಮನೂ ಸವಿತಾ ವಿಜಯಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಂತೆ. ನೆನ್ನೆ ಫಂಕ್ಷನ್ ಆಯ್ತಲ್ಲ ಅತ್ತೆ, ಮಗುಕ್ಕೆ ಏನೋ ದಿಷ್ಟಿ ಆಗಿತ್ತೋ ಏನೋ, ದಿಷ್ಟಿ ತೆಗಿಬೇಕಾಗಿತ್ತು. ನಾನು ನೆನ್ನೆ ಬರೋವಾಗ ಅಖಿಲಮ್ಮನ ಕೇಳ್ಬಿಟ್ಟು ಬಂದೆ, ಮಗುಕ್ರಷ್ಟು ದಿಷ್ಟಿ ತೆಗಿಯಮ್ಮ ಅಂತ. ತೆಗಿತೀನಿ ಅಂತ ಹೇಳಿದ್ಲು, ತೆಗಿತಾಳೆ ಅಮ್ಮನ ಮರೆಯಲ್ಲ. ಆದ್ರೆ ಏನೋ ನನಗೇನೋ ದಿಗ್ಲಾತದಮ್ಮ, ಮಗು ಹುಷಾರಿಲ್ಲ ಅಂತ. ಅದಕ್ಕೆ ಬಬ್ಲು ಗಲಾಟೆ ಮಾಡ್ತಾವನೆ. ಯಾಕಮ್ಮ ಬಬ್ಲು? ಅಲ್ಲಮ್ಮ ದೇವಮ್ಮ, ಇವಾಗಿನ ಮಕ್ಳಿಗೆ ಅದೆಷ್ಟು ಸೂಕ್ಷ್ಮನಮ್ಮ. ಹಾಂ, ದೊಡ್ಡವ್ರು ಮಾತಾಡಿದ್ದು ಹಂಗೆ ಟಕ್ಕಂತ ಅಲಿಕೋತೈತಲ್ಲ. ಏನು ಮಕ್ಳಮ್ಮ ಇವು, ಏನು ಮಕ್ಕಳು? ಅಬ್ಬಬ್ಬಬ್ಬಬ್ಬ. ಹ್ಞೂ ನೋಡೋಣ, ನಾನು ಫೋನಾಗ ಮಾತಾಡ್ತಾ ಇದ್ದಿತ್ತು, ಹಂಗೆ ಅರ್ಥ ಮಾಡ್ಕೊಂಬಿಟ್ಟವನೆ. ಹೇಳ್ಬಾರ್ದಮ್ಮ, ಜಾನು ಪಾಪಂಕ ಏನೂ ಆಗಿಲ್ಲ. ಜಾನುಕ ಸುಮ್ಮನೆ ಆಸ್ಪತ್ರೆ ಕರ್ಕೊಂಡು ಹೋಗೋರಂತೆ. ಜಾನುನ ಏನೂ ಆಗಲ್ಲ, ಅಳ್ಬಾರ್ದಮ್ಮ. ನನ್ನ ಮುದ್ದು ಬಂಗಾರ ಅಲ್ಲ ನೀನು, ಹಾಕಮ್ಮನೆ ಅಳ್ತಾ ಇರೋದು ನೀನು. ಹಾಂ, ಅಳ್ಬಾರ್ದು, ಜಾನುಕ್ಕೆ ಏನೂ ಆಗಲ್ಲ. ಅತ್ತೆ ಕಾಪಿನಾದ್ರೂ ಇಕ್ಕಂಬರ್ಲ? ಕಾಪಿ ಏನು ಬೇಡಮ್ಮ, ಮೊದಲು ಮಗುನ ಸಮಾಧಾನ ಮಾಡುವ. ಏ ರಾಜಾ, ಅವರು ಬೈಕೊಂಡವ್ರೆಲ್ಲ ಬೈಕೊಂಡ್ಲೆ, ಆಡ್ಕೊಂಡವ್ರೆಲ್ಲ ಆಡ್ಕೊಂಡ್ಲೆ. ನೀನು ಒಂದು ಅಜ್ಜ ಮಗುನ ಕರ್ಕೊಂಡ ಅವ್ರ ಮನೆಗೆ ಹೋಗ್ಯಾ, ಆ ಮಗು ನನಗೆ ಮಗ ತೋರಿಸ್ಕೊಂಡು ಬಂದ್ಬಿಡೋಗ. ಇನ್ನು ಮಗು ರಾತ್ರಿ ಎಲ್ಲ ಅಳ್ತಾನೆ. ಬೇಡ ಸುಮ್ಮನೆ ರೀ ಬಾವ, ಹೋಗೋದೇನು ಬೇಡ. ಇವ್ನು ಹಿಂಗೆ ಹೇಳ್ತಾ ಇರಲಿ, ಇವಾಗ 1-2 ಬಾರಿಸ್ತೀನಿ ಇವ್ನಿಗೆ ತೆಗೆದು. ಹೋಗತ್ತ ಮುಡ್ಕಂತಾನೆ. ಇವಂದು ಜಾಸ್ತಿ ಆಗೋಯ್ತು. ಆಟ ಅಂದರೆ ಆಟ ಇವಂದು. ಇವ್ನು ಹೇಳ್ದಂಗೆ ನಾವು ಕೇಳಬೇಕು, ನಾವೇ ಹೇಳ್ದಂಗೆ ಇವ್ನು ಕೇಳಬಾರ್ದು. ಕೊಬ್ಬು ಇಂತ. ಸಂಗೀತ ಎಲ್ಲ ನೋಡ್ಕೊಂಡು ಒಂದು ಅಜ್ಜ ಹೋಗ್ಬಿಟ್ಟು ಬಂದ್ಬಿಡೋಗ್ರಮ್ಮ. ಅಖಿಲಮ್ಮನೂ ನಿನ್ನೆ ನಾನು ನೋಡ್ಬೇಕಂತ ಇದ್ಲು, ತಿರ್ಗಿ ಮಗುನು ನೋಡ್ಬೇಕಂತ ಇದ್ಲು. ಒಂದು ಅಜ್ಜ ಹೋಗ್ಬಿಟ್ಟು ಬಂದ್ಬಿಡೋಗ್ರಮ್ಮ. ಹೆಂಗೂ ಕಾರದಲ್ಲ, ಎಷ್ಟೊತ್ತು ಹೋಗಿ ಬರ್ಬೇಕು. ರಾಜಪ್ಪ ಹಂಗೆ ಕರ್ಕೊಂಡೋಗಪ್ಪ. ಅತ್ತೆ ಸುಮ್ಮನೆ ಏನೇನು ಅವ್ರು ಬೈಕೊಂತಾರೇನೋ, ಬೇಡ ಬಿಡತ್ತೆ, ಏನಕ್ಕೆ ಹೋಗೋದು? ಯಾರಮ್ಮ ಬೈಕೊಂಡವ್ರು ನಿನ್ನ? ಅದು ನಿನ್ನ ಭ್ರಮೆ ಅಷ್ಟೇ. ಅಲ್ಲಿ ಯಾರು ಇರೋದು? ಹಾಂ, ಯಾರನ್ನು ದೂರದೋರಾ? ಎಲ್ಲ ನಿನ್ನ ರಕ್ತ ಸಂಬಂಧಿಗಳಮ್ಮ. ಒಂದಲ್ಲ ಒಂದ್ಸತಿ ಪ್ರೀತಿ ಇರ್ತೈತೆ, ಅದ್ರಾಗೂ ಎಲ್ಲರ್ಕಿನ್ನ ಖುಷಿ ಪಡೋದು ನಿಮ್ಮ ಅಮ್ಮನ. ನೀನು ಹೋಗು, ಆಮೇಲೆ ಬಂದು ನೀನು ಹೇಳ್ತೀಯ, ನೀನು ಹೇಳಿದ ಮಾತು ನಿಜವೇ ಅತ್ತೆ ಅಂತ.
ಹೋಗ್ಬಿಟ್ಟು ಬಾ ಹೋಗ್ರಮ್ಮ. ಇನ್ನು ಮಗುವಿನ ರಾತ್ರಿ ಎಲ್ಲ ತನ್ನ ಜರಾಗಿರೋ ಬಂದಾತ ಹೋಗಿ ಆ ಮಗು ಮಕ್ಕ ಹಂಗೆ ತೋರಿಸ್ಕೊಂಡು ಪ್ರಶ್ನೆ ತಿದ್ಬಿಟ್ಟು ಬಾ ಹೋಗ್ರಿ. ಅತ್ತೆ ನೀನು ಬರ್ತೀನಿ ಅಂದರೆ ನಾನು ಓದ್ತೀನತ್ತೆ, ಇಲ್ಲಾಂದರೆ ನಾನು ಹೋಗಲ್ಲ. ಬರ್ತೀನಿ ನಡಮ್ಮ, ಬರ್ತೀನಿ ನಡಿ. ನಾನು ಮಗು ನಾನು ನೋಡ್ಬೇಕು ಅನಿಸ್ತೈತೆ. ಸವಿತಾ ಫೋನ್ ಮಾಡಿದಾಗಿಂದ ಹೋಗ್ಬಿಟ್ಟು ಬರೋ ನಡೀರಿ ಹೋಗ್ಲಿ. ಸರಿ ರೆಡಿಯಾಗಿ ಹೋಗ್ರಿ ಸಂಗೀತ, ಹೋಗೋಣ ನಡೀರಿ.